ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 225ನೆಯ ತಿರುನಾಮ ಸಮೀರಣಃ. ಒಮ್ಮೆ ನಾರದರಿಗೆ ಈ ಇಡೀ ಸೃಷ್ಟಿಯಲ್ಲಿ ಎಲ್ಲಕ್ಕಿಂತ ಹೆಚ್ಚು ಕೆಲಸ ಮಾಡುತ್ತಿದ್ದವರು ಯಾರು ಎಂಬ ಪ್ರಶ್ನೆ ಮೂಡಿತು. ಅದರ ಉತ್ತರ ತಿಳಿಯಲು ಅವರು ತಮ್ಮ ತಂದೆಯಾದ ಬ್ರಹ್ಮದೇವರ ಬಳಿಗೆ ಹೋದರು. ಬ್ರಹ್ಮದೇವನು, ನನಗೂ ಇದರ ಉತ್ತರ ಗೊತ್ತಿಲ್ಲ, ಜ್ಞಾನದ ಸ್ವರೂಪಳಾದ ಸರಸ್ವತಿ ದೇವಿಯ ಬಳಿ ಕೇಳು ಎಂದರು. ನಾರದರು ಸರಸ್ವತಿ ದೇವಿಯ ಬಳಿಗೆ ಹೋದರು. ಸರಸ್ವತಿ ದೇವಿಯು ಅವರನ್ನು ದೇವತೆಗಳ ಗುರುವಾದ ಬೃಹಸ್ಪತಿಯ ಬಳಿಗೆ ಕಳುಹಿಸಿದಳು. ಬೃಹಸ್ಪತಿಗೂ ಉತ್ತರ ಗೊತ್ತಿರಲಿಲ್ಲ. ಆದ್ದರಿಂದ ಅವರು ನಾರದರನ್ನು ತಮ್ಮ ಸಹೋದರರಾದ ಸನಕಾದಿ ಮಹರ್ಷಿಗಳ ಬಳಿಗೆ ಕಳುಹಿಸಿದರು. ಅವರಲ್ಲಿ ಹಿರಿಯರಾದ ಸನತ್ಕುಮಾರರು ನಗುತ್ತಾ, ನನಗೆ ಉತ್ತರ ಗೊತ್ತಿದೆ, ಆದರೆ ಅದನ್ನು ಹೇಳಬೇಕಾದರೆ ಬಹಳ ಸಮಯ ಬೇಕಾಗುತ್ತದೆ. ನೀನು ಅಷ್ಟು ಹೊತ್ತು ಕೇಳಲು ಸಿದ್ಧನಾಗಿದ್ದೀಯಾ ಎಂದು ಕೇಳಿದರು. ಅದಕ್ಕೆ ನಾರದರು, ಇಲ್ಲ, ನನಗೆ ಬೇಗ ಉತ್ತರ ಬೇಕು ಎಂದರು. ಅದಕ್ಕೆ ಸನತ್ಕುಮಾರರು ಅವರನ್ನು ಅಗಸ್ತ್ಯ ಮಹರ್ಷಿಗಳ ಬಳಿಗೆ ಕಳುಹಿಸಿದರು. ನಾರದರು ಅಗಸ್ತ್ಯರ ಆಶ್ರಮಕ್ಕೆ ಹೋದಾಗ ಅವರು ತಮ್ಮ ಶಿಷ್ಯರಿಗೆ ಉಪದೇಶ ಮಾಡುತ್ತಿದ್ದರು. ನಾರದರು ಗೌರವದಿಂದ ಅದೇ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಅಗಸ್ತ್ಯರು, ಈ ಉತ್ತರಕ್ಕಾಗಿ ನೀನು ಹಲವರನ್ನು ಭೇಟಿಯಾಗಿ ಇಲ್ಲಿ ಬಂದಿರುವೆಯಲ್ಲವೇ ಎಂದು ಕೇಳಿದರು. ನಾರದರು ಹೌದು ಎಂದು ತಲೆಯಾಡಿಸಿದರು. ಆಗ ಅಗಸ್ತ್ಯರು ನಗುತ್ತಾ, ಅದು ಒಳ್ಳೆಯದೇ, ಕಷ್ಟಪಟ್ಟು ಹುಡುಕಿ ಸಿಕ್ಕ ಉತ್ತರಕ್ಕೆ ಯಾವಾಗಲೂ ಹೆಚ್ಚು ಬೆಲೆ ಇರುತ್ತದೆ ಎಂದು ಹೇಳಿದರು. ಅಗಸ್ತ್ಯರು ಹೇಳಿದ ಈ ಮಾತು ಇಂದಿನ ನಮಗೂ ಅನ್ವಯಿಸುತ್ತದೆ. ಇಂದು ಇಂಟರ್ನೆಟ್ ಮತ್ತು AI ಸಹಾಯದಿಂದ ಬೇಕಾದ ಮಾಹಿತಿಯನ್ನೆಲ್ಲ ಬೇಗ ಪಡೆಯಬಹುದು. ಆದ್ದರಿಂದ ಅನೇಕ ಪುಸ್ತಕಗಳನ್ನು ಓದಿ ವಿವಿಧ ಮೂಲಗಳನ್ನು ಪರಿಶೀಲಿಸಿ ಆಳವಾಗಿ ಯೋಚಿಸುವ ಅಭ್ಯಾಸ ನಿಧಾನವಾಗಿ ಕಡಿಮೆಯಾಗುತ್ತದೆ. ನಾರದರಂತೆ ನಮಗೂ ಎಲ್ಲ ಉತ್ತರಗಳು ಬೇಗ ಸಿಗಬೇಕೆಂದು ಅನಿಸುತ್ತದೆ. ನಂತರ ಅಗಸ್ತ್ಯರು ಸಮುದ್ರ ರಾಜನ ಬಳಿಗೆ ಹೋಗು, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅವನಲ್ಲಿದೆ ಎಂದು ಹೇಳಿದರು. ನಾರದರು ತಕ್ಷಣ ಸಮುದ್ರ ರಾಜನ ಬಳಿಗೆ ಹೋದರು. ಆಗ ಸಮುದ್ರ ರಾಜನು, ಇಡೀ ಬ್ರಹ್ಮಾಂಡದಲ್ಲೇ ಅತ್ಯಂತ ಕಾರ್ಯನಿರತನಾಗಿದ್ದವರು ಮತ್ಸ್ಯಾವತಾರದಲ್ಲಿದ್ದ ಭಗವಂತನೇ ಎಂದು ಉತ್ತರಿಸಿದರು. ನಾರದರು, ಅದು ಹೇಗೆ ಎಂದು ಆಶ್ಚರ್ಯದಿಂದ ಕೇಳಿದರು. ಅದಕ್ಕೆ ಸಮುದ್ರ ರಾಜನು, ಮೊದಲು ಮತ್ಸ್ಯಮೂರ್ತಿಯು ರಸಾತಳ ಲೋಕಕ್ಕೆ ಹೋಗಿ ಹಯಗ್ರೀವ ಎಂಬ ಅಸುರನೊಂದಿಗೆ ಯುದ್ಧ ಮಾಡಿ ಕದ್ದಿದ್ದ ವೇದಗಳನ್ನು ಮರಳಿ ತಂದನು. ನಂತರ ತಕ್ಷಣವೇ ಮೇಲಕ್ಕೆ ಬಂದು ಪ್ರಳಯದ ಭಯಂಕರ ಅಲೆಗಳನ್ನು ಎದುರಿಸುತ್ತಾ ಸತ್ಯವ್ರತ ಪಾಂಡ್ಯ, ಸಪ್ತ ಋಷಿಗಳು ಮತ್ತು ಎಲ್ಲ ಜೀವಿಗಳು ಹಾಗೂ ಬೀಜಗಳಿದ್ದ ದೋಣಿಯನ್ನು ಸುರಕ್ಷಿತವಾಗಿ ಮುನ್ನಡೆಸಿದನು. ಒಂದೇ ಸಮಯದಲ್ಲಿ ಇಡೀ ಜಗತ್ತಿನ ರಕ್ಷಣೆಯ ಹೊಣೆಯನ್ನು ನಿರ್ವಹಿಸಿದರು ಎಂದು ಹೇಳಿದನು. ಆಂಧ್ರ ಪ್ರದೇಶದ ನಾಗಲಾಪುರದಲ್ಲಿರುವ ವೇದನಾರಾಯಣರ ದೇವಾಲಯದಲ್ಲಿ ಮತ್ಸ್ಯನಾರಾಯಣರ ದಿವ್ಯ ದರ್ಶನ ಪಡೆಯಬಹುದು. ಈ ದೇವಾಲಯದಲ್ಲಿ ಫಾಲ್ಗುಣ ಮಾಸದಲ್ಲಿ ನಡೆಯುವ ಸೂರ್ಯ ಪೂಜೆ ಬಹಳ ವಿಶೇಷ. ಏಕೆಂದರೆ ಫಾಲ್ಗುಣ ಮಾಸದ 12ನೆಯ ದಿನ ಸೂರ್ಯನ ಕಿರಣಗಳು ಭಗವಂತನ ತಿರುವಡಿಗಳ ಮೇಲೆ, 13ನೆಯ ದಿನ ಎದೆಯ ಮೇಲೆ ಹಾಗೂ 14ನೆಯ ದಿನ ನೆತ್ತಿಯ ಮೇಲೆ ಬೀಳುತ್ತವೆ. ಸಮೀರಣಃ ಎಂದರೆ ಮನೋಹರವಾದ ಕಾರ್ಯಗಳನ್ನು ಮಾಡುವವನು ಎಂದು ಅರ್ಥ. ಪ್ರಳಯದ ಸಮಯದಲ್ಲಿ ಮತ್ಸ್ಯಮೂರ್ತಿಯು ಅತ್ಯಂತ ಕಷ್ಟಕರವಾದ ಅನೇಕ ಕಾರ್ಯಗಳನ್ನು ನಿರ್ವಹಿಸಿದರೂ ಅವೆಲ್ಲವನ್ನೂ ಅಪಾರ ಸೌಂದರ್ಯ ಮತ್ತು ಸಹಜತೆಯಿಂದ ಮಾಡಿದನು. ಅದನ್ನು ನೋಡುವುದೇ ಭಕ್ತರಿಗೆ ಒಂದು ದಿವ್ಯಾನಂದವಾಗುತ್ತದೆ. ನಾವು ಪ್ರತಿದಿನ ಸಮೀರಣಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಜೀವನದ ದೋಣಿಯನ್ನು ಸುರಕ್ಷಿತವಾಗಿ ಮುನ್ನಡೆಸಿ ತನ್ನ ಮಂಗಳಕರ ಅನುಗ್ರಹದಿಂದ ನಮ್ಮ ಜೀವನವನ್ನು ತುಂಬಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.